ನಮ್ಮ ಕಿಮ್ಸ್ ಆಸ್ಪತ್ರೆ ಅದೇ ರೀ ಭ್ರಷ್ಟಾಚಾರದ ಬಂಗಲೆ. ಹುಬ್ಬಳ್ಳಿ ಜನರು ಮರ್ಯಾದೆ ತೆಗೆದಕ್ಕಂತಲೇ ಒಂದು ಆಸ್ಪತ್ರೆ ಇದೆಯಲ್ಲ ಹುಬ್ಬಳ್ಳಿಯಲ್ಲಿ, ಕರ್ನಾಟಕ ಸರ್ಕಾರದ ವೈದ್ಯಕೀಯ ಮಹಾವಿದ್ಯಾಲಯ. ಅಲ್ಲಿ ಒಬ್ಬ ರೋಗಿ ಎಮರ್ಜೆನ್ಸಿ ಗೇಟ್ ಮುಂದೆ ಕೂತು ಬಾಯ್ ಬಡ್ಕೋತಾ ಇದ್ದ. ಅಲ್ಲಿ ವಾಚ್ಮನ್ ಇದ್ರು, ಅಲ್ಲಿ ಕೆಲಸ ಮಾಡೋರಿದ್ರು, ಯಾರೊಬ್ರು ಯಾಕಪ್ಪ ಅಂತ ಕೇಳ್ತಾ ಇರಲಿಲ್ಲ. ಏನಪ್ಪ ನಿನ್ನ ಬಾಧೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಸರ್ ನಾನು ಬಂದು 1 ವಾರ ಆಯಿತು, ಇನ್ನೂವರೆಗೂ ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ, ನನಗೆ ಯಾವ ಟ್ರೀಟ್ಮೆಂಟು ಕೊಟ್ಟಿದ್ದಿಲ್ಲ. ಸೊ ಹಾಗಾಗಿ ನಾನು ಊರಿಗೆ ಹೋಗಬೇಕು, ಊರಿಗೆ ಹೋಗ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಹೇಗಾದರೂ ಸಹಾಯ ಮಾಡಿ ಅಂತ ಕೇಳಿದ್ರು. ಕೇಳೋದು ಅಲ್ಲಿ ಸರ್ಕಾರದ ಆಂಬುಲೆನ್ಸ್ಗಳು ನಿಂತಿದ್ದು. ಸರಿನಪ್ಪ, ಅದರಲ್ಲಾದರೂ ಕಳಿಸಿದ್ರೆ ಅಥವಾ ಪಾಪ ಬಡವ ಇದ್ದಾನೆ, ಅವನ ಹತ್ರ ದುಡ್ಡಿಲ್ಲ ಅಂತ ಆಂಬುಲೆನ್ಸ್ ರೂಮ್ಗೆ ಹೋದೆ. ಅಲ್ಲಿ ಡ್ರೈವರ್ಗಳು ಕೂತಿರ್ತಾರಲ್ಲ, ಅವರನ್ನು ವಿಚಾರಿಸೋಣ ಅಂತ ಅಲ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಸಾಹೇಬರು ಮೊಬೈಲ್ ಹಿಡ್ಕೊಂಡು ಆರಾಮವಾಗಿ ಮಲ್ಕೊಂಡಿದ್ರು. ಅದು ಒಬ್ಬರ ಡ್ರೈವರ್ ಇದ್ದ. ಇಷ್ಟು ದೊಡ್ಡ ಕಿಮ್ಸ್ ಆಸ್ಪತ್ರೆಗೆ ಒಬ್ಬ ಡ್ರೈವರ್, ಉಳಿದವರು ಎಲ್ಲೋ ಸಾಹೇಬ್ರ ಡ್ಯೂಟಿಗೆ ಹೋಗಿದ್ರು. ಇಷ್ಟೆಲ್ಲ ನಡೀತಿತ್ತಲ್ಲ, ಯಾರೋ RMOಗೆ ಫೋನ್ ಮಾಡಿ ಸಾಹೇಬ್ರಿಗೆ ತಿಳಿಸಿದ್ದಾರೆ. RMO ಎದ್ನೋ ಬಿದ್ನೋ ಅಂತ ಓಡಿ ಬಂದು ಈ ವಿಡಿಯೋ ಮಾಡಬೇಡ್ರಪ್ಪ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಒಳಗಡೆ ಕರ್ಕೊಂಡು ಹೋಗಿ ಅವ್ನ ಆಪ್ರೇಷನ್ ಮಾಡಿ ಗುಣಮುಖನಾದ್ಮೇಲೆ ಕಳಿಸ್ತೀವಿ, ಹಾಗೆ ಕಳಿಸೋದಿಲ್ಲ ಅಂತ ಒಳಗಡೆ ಕರ್ಕೊಂಡು ಹೋದರು. ಸರಿ, ಪಾಪ ರೋಗಿ ಟ್ರೀಟ್ಮೆಂಟ್ ಅದು ಕೊಡ್ತಾರೆ ಅಂತ ನಾನು ಸುಮ್ಮನಾದೆ. ಇದು ನಮ್ಮ ವ್ಯವಸ್ಥೆಯ ಒಂದು ಚಿತ್ರಣ.